ಆಗಿ ಎಲ್ಲೇ ಚುನಾವಣೆ ಆದ್ರೂ ಕೂಡ ಹಿಂಗ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಒಳ್ಳೇದಾ ಇಲ್ವಾ ಅಂತ ಹೇಳಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಎನ್ಡಿಎ ಗೆದ್ದಿದೆ ವೋಟ್ ಚೋರಿಯಿಂದ. ನಾವು ಇದನ್ನ ಅರ್ಧ ಗಂಟೆ ಮುಂಚೆನೆ ಹೇಳಿದ್ವಿ ಹಿಂಗೊಂದು ಆರೋಪ ಬರುತ್ತೆ ಅಂತ ಹೇಳಿ. ಗೆದ್ದಿರೋದು ದಿಲ್ ಚೋರಿಯಿಂದ ನೋಡ ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ, ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ಹೋರಾಟ ಎಲ್ಲ ರಾಹುಲ್ ಗಾಂಧಿ ಅವರು ಚೋರಿ ಮಾಡಿದಾರಲ್ಲ. ಆಗಿದೆಯಾ ಸ್ಟೋರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು NDA ಗೆದ್ದಿದ್ದೇ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. 3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಆಗಿ ಎಲ್ಲೇ ಚುನಾವಣೆ ಆದ್ರೂ ಕೂಡ ಹಿಂಗ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಒಳ್ಳೇದಾ ಇಲ್ವಾ ಅಂತ ಹೇಳಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. NDA ಗೆದ್ದಿದೆ ವೋಟ್ ಚೋರಿಯಿಂದ. ನಾವು ಇದನ್ನ ಅರ್ಧ ಗಂಟೆ ಮುಂಚೆನೆ ಹೇಳಿದ್ವಿ ಹಿಂಗೊಂದು ಆರೋಪ ಬರುತ್ತೆ ಅಂತ ಹೇಳಿ. ಗೆದ್ದಿರೋದು ದಿಲ್ ಚೋರಿಯಿಂದ ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡ ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ, ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ಹೋರಾಟ ಎಲ್ಲ ರಾಹುಲ್ ಗಾಂಧಿ ಅವರು ಚೋರಿ ಮಾಡಿದಾರಲ್ಲ. ಆಗಿದೆಯಾ ಸ್ಟೋರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು NDA ಗೆದ್ದಿದ್ದೇ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. 3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಆಗಿ ಎಲ್ಲೇ ಚುನಾವಣೆ ಆದ್ರೂ ಕೂಡ ಹಿಂಗ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಒಳ್ಳೇದಾ ಇಲ್ವಾ ಅಂತ ಹೇಳಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. NDA ಗೆದ್ದಿದೆ ವೋಟ್ ಚೋರಿಯಿಂದ. ನಾವು ಇದನ್ನ ಅರ್ಧ ಗಂಟೆ ಮುಂಚೆನೆ ಹೇಳಿದ್ವಿ ಹಿಂಗೊಂದು ಆರೋಪ ಬರುತ್ತೆ ಅಂತ ಹೇಳಿ. ಗೆದ್ದಿರೋದು ದಿಲ್ ಚೋರಿಯಿಂದ ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡ ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ, ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ಹೋರಾಟ ಎಲ್ಲ ರಾಹುಲ್ ಗಾಂಧಿ ಅವರು ಚೋರಿ ಮಾಡಿದಾರಲ್ಲ. ಆಗಿದೆಯಾ ಸ್ಟೋರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು NDA ಗೆದ್ದಿದ್ದೇ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು.
3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಆಗಿ ಎಲ್ಲೇ ಚುನಾವಣೆ ಆದ್ರೂ ಕೂಡ ಹಿಂಗ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಒಳ್ಳೇದಾ ಇಲ್ವಾ ಅಂತ ಹೇಳಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಎನ್ಡಿಎ ಗೆದ್ದಿದೆ ವೋಟ್ ಚೋರಿ. ಇನ್ನ ನಾವು ಇದನ್ನ ಅರ್ಧ ಗಂಟೆ ಮುಂಚೆನೆ ಹೇಳಿದ್ವಿ ಹಿಂಗೊಂದು ಆರೋಪ ಬರುತ್ತೆ ಅಂತ ಹೇಳಿ. ಗೆದ್ದಿರೋದು ದಿಲ್ ಚೋರಿಯಿಂದ ಮಾತಾಡ್ತಿದ್ದೆ. ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ. ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರಲ್ಲ. ಹೋರಾಟ ಎಲ್ಲ ರಾಹುಲ್ ಗಾಂಧಿ ಅವರು ಚೋರಿ ಮಾಡಿದಾರಲ್ಲ. ಆಗಿದೆ ಸ್ಟೋರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು NDA ಗೆದ್ದಿದ್ದೆ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. 3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಆಗಿ ಎಲ್ಲೇ ಚುನಾವಣೆ ಆದ್ರೂ ಕೂಡ ಹಿಂಗ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಒಳ್ಳೇದಾ ಇಲ್ವಾ ಅಂತ ಹೇಳಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. NDA ಗೆದ್ದಿದೆ ವೋಟ್ ಚೋರಿ. ಇನ್ನ ನಾವು ಇದನ್ನ ಅರ್ಧ ಗಂಟೆ ಮುಂಚೆನೆ ಹೇಳಿದ್ವಿ ಹಿಂಗೊಂದು ಆರೋಪ ಬರುತ್ತೆ ಅಂತ ಹೇಳಿ. ಗೆದ್ದಿರೋದು ದಿಲ್ ಚೋರಿಯಿಂದ ಮಾತಾಡ್ತಿದ್ದೆ. ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ. ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರಲ್ಲ. ಹೋರಾಟ ಎಲ್ಲ ರಾಹುಲ್ ಗಾಂಧಿ ಅವರು ಚೋರಿ ಮಾಡಿದಾರಲ್ಲ. ಆಗಿದೆ ಸ್ಟೋರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದದ್ದು NDA ಗೆದ್ದಿದ್ದೆ ಮತಚೋರಿಯಿಂದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. 3,300 ರೂಪಾಯಿ ಅರ್ಬನ್ ರೇಟ್ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ. ಅವ್ರ ಜೊತೆಲೂ ಕೂಡ ಮಾತುಕತೆ ನಡೀತಾ ಇದೆ. ಯಾರು ಆಗಿ ಎಲ್ಲೇ ಚುನಾವಣೆ ಆದ್ರೂ ಕೂಡ ಹಿಂಗ್ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಒಳ್ಳೇದಾ ಇಲ್ವಾ ಅಂತ ಹೇಳಿ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. NDA ಗೆದ್ದಿದೆ ವೋಟ್ ಚೋರಿ. ಇನ್ನ ನಾವು ಇದನ್ನ ಅರ್ಧ ಗಂಟೆ ಮುಂಚೆನೆ ಹೇಳಿದ್ವಿ ಹಿಂಗೊಂದು ಆರೋಪ ಬರುತ್ತೆ ಅಂತ ಹೇಳಿ. ಗೆದ್ದಿರೋದು ದಿಲ್ ಚೋರಿಯಿಂದ ಮಾತಾಡ್ತಿದ್ದೆ. ತೀರ್ಪನ್ನು ಒಪ್ಕೋಬೇಕಲ್ಲ. ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ. ಯಾರು ವೋಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅಂತ ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದ್ರ ಸರ್ ಈ ಫಲಿತಾಂಶನ? ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. ಯಾಕಂದ್ರೆ OBC ಮತಗಳು ಅಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ. ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವನು OBC ಇಲ್ವಾ? ಬಟ್ ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರಲ್ಲ.
ಹೋರಾಟ ಎಲ್ಲ ಓಟ್ ಚೋರಿ ಹೋರಾಟ ಎಲ್ಲ ಆಗಿದೆ. ಸಾಕಷ್ಟು ಹೋರಾಟ ರಾಹುಲ್ ಗಾಂಧಿ ಅವರು ಇನ್ವೆಸ್ಟಿಗೇಟ್ ಮಾಡಿದ್ರು. ಚೋರಿ ಮಾಡಿದಾರಲ್ಲ ಆಗಿದೆಯಾ ಸ್ಟೋರಿ